ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗೌರಪ್ಪ. ಇವತ್ತು ನನ್ನ ಜೊತೆ ಎಲ್ಲರ ಕಾಲೆಳೆಯುತ್ತೆ ಕಾಲ ಸಿನಿಮಾದ ಹೀರೋ ಆಗಿರುವಂಥ ಚಂದನ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಅವರು ನಮ್ಮೂರವರು ಅನ್ನೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಇವತ್ತು ನನ್ನ ಜೊತೆ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಮಾತಾಡೋದು. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದೆ. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಎಸ್, ಹೇಳಿ ಸರ್. ನಾನು ಇಷ್ಟೊತ್ತೇನೋ ಹೇಳ್ದೆ, ಕೇಳಿಸ್ಕೊಂಡ್ರ? ಸಾರಿ, ಅಲ್ಲಿ ಸುಜಯ್ ಶಾಸ್ತ್ರಿ ಏನೋ ಕಾಮಿಡಿ ಮಾಡ್ತಾ ಇದ್ರು, ಅಲ್ಲಿ ನೋಡ್ತಾ ಇದ್ದೆ. ಸಾರಿ ಅಮ್ಮ. ಏನು ಅಷ್ಟೊಂದು ಬ್ರೀಫ್ ಆಗಿ ನಿಮ್ಮ ಬಗ್ಗೆ ಹೊಗಳಿದ್ದೆ ಒಂದು 1/4 ಗಂಟೆ, ಅದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಅಯ್ಯೋ ಸಾರಿ ಇನ್ನೊಂದ್ಸಲ. ಅದು ಹೆಂಗೆ ಇನ್ನೊಂದ್ಸಲ ತೊಗೊಳಕ್ಕಾಗುತ್ತೆ? ಆಯ್ತು, ಸಿಂಪಲ್ ಆಗೇ ತೊಗೊಂಬಿಡಿ ಈ ಸಲ. ಹೆಂಗೆ ಸಿಂಪಲ್? ನಾನು ಆಲ್ರೆಡಿ ಎಷ್ಟು ಚೆನ್ನಾಗಿ ನಮ್ಮೂರವರು ಚಂದನ್ ಶೆಟ್ಟಿ ಎಷ್ಟು ಚೆನ್ನಾಗಿ ರ್ಯಾಪ್ ಸಾಂಗ್ ಮಾಡ್ತಾರೆ. ನಂದು ಹಾಸನ ಸಕಲೇಶ್ಪುರನಾ? ವಾಹ್, ಎಲ್ಲಿ ಸಕಲೇಶ್ಪುರದಲ್ಲಿ? ಬಾಳುಪೇಟೆ ಅವರ ನಾವು ಬಾಳೆಗದ್ದೆ. ಗೊತ್ತಾಯ್ತು ಸರ್. ಅದಕ್ಕೆ ನಾನು ಏನಂದೆ ಅಂದ್ರೆ, ಇಷ್ಟೊತ್ತು ಚಂದನ್ ಶೆಟ್ಟಿ ಅವರು ನಮ್ಮೂರವರು, ಅದರಲ್ಲೂ ಬಾಳೆಗದ್ದೆ ಅವರು ಎಷ್ಟು ಚಂದ ರ್ಯಾಪ್ ಸಾಂಗ್ ಮಾಡ್ತಾರೆ, ಇದನ್ನೆಲ್ಲ ನಾನು ಹೇಳ್ತೀನಿ. ಬಟ್ ನಿಮ್ಮ ಗಮನ ಇಲ್ಲಿರಲಿಲ್ಲ. ನಿಮ್ಮ ಗಮನ ಓಕೆ. ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅಂತ ಸಿನಿಮಾದಲ್ಲಿ ಹೀರೋ ಆಗಿ ಬರ್ತಾ ಇದ್ದಾರೆ. ಇಷ್ಟು ದಿನ ರ್ಯಾಪ್ ಸಾಂಗ್ ಆಗಿ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡ್ತಾ ಇದ್ವು. ಸೊ ಈಗಲೂ ಇನ್ನೂ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಏನು ಹೇಳ್ತೀರಾ ಅನ್ನುವಂಥದ್ದು? ಇಲ್ಲ, ಇದು ಒಬ್ಬ ನಟನಾಗಿ ಎಂಟ್ರಿ ಕೊಡಬೇಕು ಸಿನಿಮಾ ಇಂಡಸ್ಟ್ರಿಗೆ ಅಂತ ಚೂಸ್ ಮಾಡಿದಂಥ ಕಥೆ ಇದು. ಸೊ 2020ನೇ ಇಸ್ವಿಲಿ ಸ್ಟಾರ್ಟ್ ಆದಂಥ ಒಂದು ಜರ್ನಿ 2021ನೇ ಇಸ್ವಿಲಿ ಸಿನಿಮಾ ಕಂಪ್ಲೀಟ್ ಆಯಿತು. ಸೊ ನೋಡಿ, 4 ವರ್ಷ, ಆಲ್ಮೋಸ್ಟ್ 4 ವರ್ಷದ ಮೇಲೆ ಆಗೋಯ್ತು ಇವಾಗ ಈ ಸಿನಿಮಾ ಹೊರಗಡೆ ಬರಲಿಕ್ಕೆ. ಅವಾಗಿರೋ ಒಂದು ಲುಕ್ಕಿಗೂ ಇವಾಗಿರೋ ನಾನು ಇರೋದಕ್ಕೂ ಅಜಗಜಾಂತ ವ್ಯತ್ಯಾಸ ಆಗಿಬಿಟ್ಟಿದೆ ಈಗ. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಒಂದು ಸಿನಿಮಾ ಮೇಲೆ. ಕಥೆ ಡಿಫ್ರೆಂಟ್ ಆಗಿದೆ, ನನ್ನ ಲುಕ್ ಡಿಫ್ರೆಂಟ್ ಆಗಿದೆ. ಸುಜಯ್ ಶಾಸ್ತ್ರಿ ಅವ್ರ ಡೈರೆಕ್ಷನ್ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಗುರು ಅವರು ಕೂಡ ತುಂಬ ಒಳ್ಳೆ ಕತೆ ಬರೆದಿದ್ದಾರೆ. ಓವರಾಲ್ ಸಿನಿಮಾ ನನ್ನ ಅನಿಸ್ದಂಗೆ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಏನಾಗುತ್ತೆ. ಸರ್, ಸೀರಿಯಸ್ ಆಗಿ ಹೇಳಿ, ಆ್ಯಕ್ಚುಲಿ ನೀವು ಆ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಲುಕ್ಕಲ್ಲ? ಎಸ್, ರಿಯಲಿ. ಅದು ಹಳ್ಳಿ ಮೇಷ್ಟ್ರು ಥರ ಕಾಣಿಸ್ತಾ ಇದ್ದಾರೆ. ನಮ್ಮ ಮೇಷ್ಟ್ರು ಹಂಗೆ ಇದ್ರು, ಮೇಷ್ಟ್ರು ಹಂಗೆ ಇದ್ರು. ಇದು ನಮ್ಮ ಮೇಷ್ಟ್ರು ಹಂಗೆ ಇದ್ರು ನೋಡೋಕ್ಕೆ. ನಾನು ಫಸ್ಟ್ ಡೇ ಬಂದಾಗ ಸಾಂಗ್ ರಿಲೀಸಿಗೇನೋ ಬಂದಿದ್ರಲ್ಲ, ಲೈಕ್ ನಾನು ನೋಡಿದ ತಕ್ಷಣ ನಮ್ಮ ಮೇಷ್ಟ್ರು ಥರ ಕಾಣಿಸ್ತಾರಲ್ಲ ಅಂತ ಕೇಳ್ತಾ ಇದ್ದೆ. ಸೊ ಈ ಒಂದು ಪಾತ್ರ ಏನಾದರೂ ಹಂಗೆ ಸಿಮಿಲರ್ ಇದೆಯಾ ಅನ್ನುವಂಥದ್ದು? ಅಂದರೆ ನಮ್ಮ ಸುಜಯ್ ಅವರು ಆ್ಯಕ್ಚುಲಿ ಅವರು ನಾನು ಸ್ಕೂಲ್ ಮೇಷ್ಟ್ರು ಪಾತ್ರನೇ ಮಾಡಿರೋದು. ನೋಡಿ, ನೀವು ಕರೆಕ್ಟಾಗಿ ಹಂಗೆ. ಹೌದು. ಸೊ ಮೇಷ್ಟ್ರು ಹೆಂಗಿರ್ತಾರೆ ಅದೇ ರೀತಿ ಇರಬೇಕು ಅಂತ ಹೇಳಿ ಸೊ ಆ ಥರ ಪಾತ್ರ ಮಾಡಿದ್ದು. ಸೊ ಅಷ್ಟೇನಾ? ಮೇಷ್ಟ್ರ ಥರ ಇದ್ದೀನಾ? ಅಂದರೆ ನನಗೆ ಹಂಗೆ ಅನ್ನಿಸ್ತು. ನಮ್ಮ ಕಾಲೇಜಲ್ಲಿ ಮೇಷ್ಟ್ರು ಹಿಂಗೆ ಇದ್ದರು, ನೀವು ಇದ್ರಲ್ಲಿ ನೋಡೋಕ್ಕೂ ಮೇಷ್ಟ್ರ ಥರನೇ ಇದ್ದೀರಾ. ಅಂದರೆ ಅಷ್ಟೇ ನಾನು ಅಂದ್ಕೊಂಡೋದೆ. ನೀವು ಹೇಳಬೇಕು, ಕಂಟಿನ್ಯೂ. ಇಲ್ಲ, ಇನ್ನೇನಿಲ್ಲ. ಫಿಲಮ್ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ಬರ್ತಾ ಇರುವಂಥ ಎಲ್ಲ ಸಿನಿಮಾಗಳು ಯಾವ ರೀತಿ ಇರುತ್ತೆ ನಿಮಗೆ ಗೊತ್ತಿದೆ. ಇವಾಗೆಲ್ಲ ಫೈಟ್ಸು, ಹೆವಿ ಆಗಿರುವಂಥ ವಾಯ್ಲೆನ್ಸು. ಸೊ ಆ ಥರ ಸಿನಿಮಾಗಳನ್ನೆಲ್ಲ ಜನ ಇವಾಗ ತುಂಬ ನೋಡ್ತಾ ಇದ್ದಾರೆ. ಸೊ ಅದ್ರ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಮನಸ್ಸಿಗೆ ಮುದ ನೀಡುವಂಥ ಒಂದು ಸಿನಿಮಾ. ಏನೋ ಒಂದು ಹೊಸದಾಗಿ ಕತೆ ಹೇಳುವಂಥ ರೀತಿ, ಹೊಸ ಕತೆ. ಸೊ ನನಗೆ ಗೊತ್ತಿರೋಂಗೆ ಇದು ಫಸ್ಟ್ ಡೇ ಸಿನಿಮಾ ಬಂದು ನೋಡಾದ್ಮೇಲೆ ಆಡಿಯನ್ಸೇ ಅದನ್ನು ಸಿನಿಮಾ ಎತ್ಕೊಂಡು ಹೋಗಬೇಕು. ಅವ್ರು ಬಂದು ಸಿನಿಮಾ ನೋಡಿ ಇನ್ನೊಂದು 10 ಜನಕ್ಕೆ ಯಾವಾಗ ಅವರು ಮನಸಾರೆ ಹೇಳ್ತಾರೆ, ಇಲ್ಲ ಆ ಸಿನಿಮಾ ತುಂಬ ಚೆನ್ನಾಗಿದೆ, ಹೋಗಿ ನೋಡು ಅಂತ ಹೇಳ್ತಾರೆ. ಸೊ ಆವಾಗಲೇ ಸಿನಿಮಾ ಹಿಟ್ಟಾಗೋದು. ಆ ಥರ ನೋಡು ಅನ್ನೋ ಹೇಳುವಂಥ ಒಂದಷ್ಟು ಅಂಶಗಳು ನಮ್ಮ ಸಿನಿಮಾದಲ್ಲಿ ಇದೆ. ಸೊ ನೋಡೋಣ 24ನೇ ತಾರೀಕು. ಓಕೆ. ನಮಗೆ ಆ್ಯಕ್ಚುಲಿ ಖುಷಿ ಕೊಡೋದು, ನಮ್ಗೆ ಯಾವ ಕೆಲಸ ಮಾಡ್ತೀವಿ ಅದರಿಂದ ನಮಗೆ ಖುಷಿ ಕೊಡೋದು. ರ್ಯಾಪ್ ಸಾಂಗ್ ಮಾಡಿದರೆ ನೀವು ತುಂಬ ಎಂಜಾಯ್ ಮಾಡ್ತಾ ಇರ್ತೀರ, ತುಂಬ ಖುಷಿಯಲ್ಲಿರ್ತೀರ, ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊತಾ ಇರ್ತಾರೆ. ಎಲ್ಲಿ ರ್ಯಾಪ್ ಸಾಂಗ್ಗಳು ಬರ್ತಾನೆ ಇಲ್ಲ ಅನ್ನೋಂಥದ್ದು ಬರುತ್ತೆ. ಇವಾಗ 23ನೇ ತಾರೀಕು ಒಂದು ರಿಲೀಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಒಂದು ಸಾಂಗ್ ಮಾಡಿದ್ದೀವಿ. ಡಯಾನಮೈಟ್ ಅಂತ ಹಾಡು. ಒಬ್ಬರು ಮೈಸೂರಿನ ಒಬ್ಬರು ಆರ್ಟಿಸ್ಟ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಹಾಡು ಕೂಡ ರಿಲೀಸ್ ಆಗ್ತಾಯಿದೆ ಏಪ್ರಿಲ್ 23ನೇ ತಾರೀಕು. ಸೊ ಅದ್ರ ಮೇಲೆ ಜಾಸ್ತಿ ಹೋಪ್ಸ್ ಇದೆ. ತುಂಬ ಪ್ರಯತ್ನ, ತುಂಬ ಎಫರ್ಟ್ಸ್ ಹಾಕಿ ದೊಡ್ಡ ಟೀಮ್ ಈ ಸಾಂಗ್ ಹಿಂದೆ ಕೆಲಸ ಮಾಡಿರೋದು. ಆಲ್ ಓವರ್ ವರ್ಲ್ಡ್ ಈ ಒಂದು ಹಾಡು ಎಲ್ಲರೂ ಕೇಳಂಗಾಗಲಿ ಅಂತ ತುಂಬ ಎಫರ್ಟ್ ಹಾಕಿದ್ದೀವಿ. ನೋಡೋಣ ಏನಾಗುತ್ತೆ. ಸರ್, ನಾನು ಡೈರೆಕ್ಟಾಗಿ ಕೇಳ್ತೀನಿ. ಅಮ್ಮ ಆ್ಯಕ್ಚುಲಿ ನಿಮ್ಮ ಫ್ಯಾನ್, ಬಿಗ್ ಬಾಸ್ ಮನೆ ಎಲ್ಲ ಇದ್ದಾಗಲಿಂದನೂ. ಸೊ ಅವರು ಚಂದನ್ಗೆ ಹಿಂಗೆ ಆಯ್ತಲ್ಲ, ಊರವರೇ ಅನ್ನೋ ಸ್ವಲ್ಪ ಅವ್ರಿಗೆ ಕನ್ಸರ್ನ್ ಇರುತ್ತೆ. ಅದು ನಮ್ಮೂರವ್ರು ಅಂದ ತಕ್ಷಣ ಹಂಗೆ ಹೇಳ್ಕೊಳ್ಳೋದು ನಾವು ಜಾಸ್ತಿ. ಆಮೇಲೆ ಈಗಷ್ಟೇ ನೋಡೋದ್ರಲ್ಲಿ ಸ್ವಲ್ಪ ಆಗ್ತಾಯಿತ್ತು, ಚಂದನ್ ಸರ್ ಇನ್ನೊಂದು ಮದುವೆ ಆಗ್ತಾರೆ ಅಂತ. ಅದು ನಿಜನಾ ಅಂತ ನಾನು ಕಾಮೆಂಟ್ಸಲ್ಲೆಲ್ಲ ನೋಡ್ತಿದ್ದೆ. ಅದನ್ನೆಲ್ಲ ನೋಡೋ ಬದಲು ಡೈರೆಕ್ಟ್ ನಿಮ್ಮನ್ನೇ ಕೇಳ್ಬೋದಲ್ಲ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಮದುವೆ ಆಗ್ತೀನಿ, ಬಟ್ ಈ ವರ್ಷ ಇಲ್ಲ, ಮುಂದಿನ ವರ್ಷ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ತೀನಿ. ಎಲ್ಲಿ ಹುಡುಗಿ ನೋಡ್ತಾ ಇದ್ದೀರಾ ಸರ್? ಇನ್ನೂ ನೋಡ್ತಾ ಇಲ್ಲಮ್ಮ, ಅದು ಆ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹಾಗಾದರೆ ಚಂದನ್ ಸರ್ ಮದುವೆಗೋ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದು?
ಇಲ್ಲ ಅದು ಇವಾಗಲೇ ಏನೋ ಅದ್ರ ಬಗ್ಗೆ ಏನಿಲ್ಲ. ಕ್ವಾಲಿಟೀಸು ಹಂಗಿರಬೇಕು ಹಿಂಗಿರಬೇಕು ಅಂತ ಏನಿಲ್ಲ. ಸೊ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂದರೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ, ಒಂದು ವೈಬ್ರೇಷನಲ್ಲಿ ಗೊತ್ತಾಗುತ್ತೆ. ಸೊ ವೈಬ್ರೇಷನ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಚಂದನ್ ಸರಿಗೆ ಆಲ್ರೆಡಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದೆಲ್ಲ ಆದಮೇಲೂ ಹಿಂಗೆ ಇರಬೇಕು ಹುಡುಗಿ ಅಂತ ನಾನು ಅಂದ್ಕೊಂಡಿದ್ರೆ, ಇಲ್ಲಾಂದರೆ ವೈಬ್ ಮ್ಯಾಚ್ ಆದರೆ ಸಾಕು ಅಂತ ಇದ್ದೀರಾ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಏನೂ ಜಾಸ್ತಿ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಮುಂದಿನ ವರ್ಷ ನೋಡೋಣ. ಓಕೆ, ನಮ್ಮ ಸಕಲೇಶ್ಪುರದ ಹುಡುಗರಿಗೆ ಒಳ್ಳೇದಾಗಲಿ, ಎಲ್ಲರೂ ಕಾಲಿಡುತ್ತೆ ಸಿನಿಮಾ 100 ಎಪಿಸೋಡ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇಷ್ಟ ಆಗಿತ್ತು ಚಂದನ್ ಶೆಟ್ಟಿ ಅವರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.